ಇದು ಆರೋಗ್ಯ ಸಚಿವರು ನೋಡಲೇಬೇಕಾದಂತ ಸ್ಟೋರಿ. ಒಂದ್ ಕಡೆ ಬೆಂಗಳೂರಿನಲ್ಲಿ ಹೊಸ ಆಂಬ್ಯುಲೆನ್ಸ್ಗೆ ಚಾಲನೆ ಸಿಗ್ತಾ ಇದ್ರೆ, ಇನ್ನೊಂದ್ ಕಡೆ ಗದಗ ಜಿಲ್ಲೆಯಲ್ಲಿ ಜೀವರಕ್ಷಕ ಆಂಬ್ಯುಲೆನ್ಸ್ ಅನ್ನ ಕೇಳೋರೇ ಇಲ್ಲ. ಆರೋಗ್ಯ ಸಚಿವರು ದಿನೇಶ್ ಗುಂಡೂರಾವ್ ಅವರು ನೋಡಲೇಬೇಕಾಗಿರುವಂತಹ ಸ್ಟೋರಿ ಸರ್. ಒಂದ್ ಕಡೆ ಬೆಂಗಳೂರಿನಲ್ಲಿ ಹೊಸ ಆಂಬ್ಯುಲೆನ್ಸ್ ಗಳಿಗೆ ಚಾಲನೆ ಕೊಡ್ತಾ ಇದ್ದೀರಿ, ಇನ್ನೊಂದ್ ಕಡೆ ಗದಗ ಜಿಲ್ಲೆಯಲ್ಲಿ ಜೀವರಕ್ಷಕ ಆಂಬ್ಯುಲೆನ್ಸ್ ಅನ್ನ ಕೇಳೋರೇ ಇಲ್ಲ. ಗದಗ ಜಿಲ್ಲೆಯ ಆಂಬ್ಯುಲೆನ್ಸ್ಗಳಿಗೆ ತುರ್ತು ಚಿಕಿತ್ಸೆ ಬೇಕಾಗಿದೆ. ಕಳೆದ 26 ದಿನಗಳಿಂದ ರಸ್ತೆ ಬದಿಯಲ್ಲೇ ನಿಂತ್ಕೊಂಡಿದೆ ಆಂಬ್ಯುಲೆನ್ಸ್. ಗದಗ ಜಿಲ್ಲೆ ಶಿರಹಟ್ಟಿ ತಾಲೂಕಿನ ಮಾಗಡಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಆಂಬ್ಯುಲೆನ್ಸ್ ಕೆಟ್ಟ ನಿಂತು 26 ದಿನ, ಇನ್ನೇನು 4 ದಿನ ಆದ್ರೂ ಒಂದು ತಿಂಗಳು ಆಂಬ್ಯುಲೆನ್ಸ್ ಕೆಟ್ಟ ನಿಂತು ಇಷ್ಟು ದಿನ ಆದ್ರೂ ಯಾರು ಕೂಡ ಕೇಳೋರಿಲ್ಲ. KA51G 5393 ರಿಜಿಸ್ಟ್ರೇಷನ್ 108 ಆಂಬ್ಯುಲೆನ್ಸ್ ಇದು. ಎಲ್ಲೆಂದ್ರಲ್ಲಿ ಪದೇ ಪದೇ ಕೆಟ್ಟು ನಿಂತ್ಕೊಳ್ತಾ ಇದೆ ಆಂಬ್ಯುಲೆನ್ಸ್. ಆರೋಗ್ಯ ಇಲಾಖೆ ವಿರುದ್ಧ ಸಾರ್ವಜನಿಕರು ಹಿಡಿಶಾಪ ಹಾಕ್ತಾ ಇದ್ದಾರೆ. ಆಂಬ್ಯುಲೆನ್ಸ್ ಗಳನ್ನ ನಿರ್ವಹಣೆ ಮಾಡ್ತಾ ಇಲ್ಲ ಅಂತ ಕೂಡ ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹೊಸ ಆಂಬ್ಯುಲೆನ್ಸ್ ಗಳನ್ನ ಬೆಂಗಳೂರು ಅಂತ ಸಿಟಿಗೆ ನೀವು ಹೊಸ ಆಂಬ್ಯುಲೆನ್ಸ್ ಗಳನ್ನ ಕೊಟ್ಟು ಗದಗದಂತ ಒಂದು ಊರಿಗೆ ನೀವು ಇರೋ ಆಂಬ್ಯುಲೆನ್ಸ್ ಅನ್ನ ಸರಿ ಮಾಡಿಸುವಂತ ಪರಿಸ್ಥಿತಿಲೂ ಇಲ್ಲ ಅಂತ ಹೇಳಿದ್ರೆ ಏನ್ ಹೇಳೋದು? ಕಲ್ಯಾಣ ಇಲಾಖೆಯಿಂದ ಏನು ಒಂದು ಬಡವರ ಪಾಲಿನ ಒಂದು ಭಾಗ್ಯ ಅಂತಂದ್ರೆ ಇದು ರೋಗಿಗಳನ್ನು ಕೂಡಲೇ ಒಂದು ಆಸ್ಪತ್ರೆಗೆ ಸೇರಿಸುವಂಥ 108 ಆ್ಯಂಬುಲೆನ್ಸ್ನ ವ್ಯವಸ್ಥೆ ತೀರಾ ಹದಗೆಟ್ಟಿದೆ. ಯಾಕಂದರೆ ಸುಮಾರು ನಾವು ಮಾಗಡಿ ಗ್ರಾಮದೊಳಗೆ ನೋಡಿದ್ರೆ ರಸ್ತೆ ಬದಿಯಲ್ಲೇ ಸುಮಾರು ಒಂದು ತಿಂಗಳಿಂದ ಒಂದು ಇದು 108 ಕೆಟ್ಟು ನಿಂತಿರೋದು ನೋಡ್ತಾ. ನಾವು ಸುಮಾರು ಸರಿ ನಾವು ಲಕ್ಷ್ಮೇಶ್ವರ ಈಗ ಹಾವೇರಿಗೆ ಹೋಗ್ತಾ ನೋಡಿದ್ದೀವಿ, ಬರುವಾಗ ನೋಡಿದ್ದೀವಿ. ಅದು ಇವತ್ತು ನಾಳೆ ತೆಗಿತಾರಂದ್ರೆ ಇವತ್ತಿನವರೆಗೂ ತೆಗೆದಿಲ್ಲ. ಸುಮಾರು ಪೇಷಂಟ್ಗಳಿಗೆ ಏನು ತೊಂದರೆ ಆಗಿದೆ ಅಂದರೆ ಯಾರೋ ಅಲ್ಲಿ 108ಗೆ ಫೋನ್ ಮಾಡಿ ಲಾಸ್ಟ್ 26/8 ಅದು ಒಂದು ಕಾಲ್ ಅಟೆಂಡ್ ಆಗಿತ್ತು. ಅದು ಕಾಲ್ ಅಟೆಂಡ್ ಆದಮೇಲೆ ಆ ವೆಹಿಕಲ್ ಕೆಟ್ಟು ನಿಂತೈತೆ. ಇವನ್ ಆ ವೆಹಿಕಲ್ ಕೆಟ್ಟು ನಿಂತ ವೆಹಿಕಲ್ ಲಕ್ಷ್ಮೇಶ್ವರ CSCಗೆ ವೆಹಿಕಲ್ ಅದಕ್ಕೆ ಬ್ಯಾಕಪ್ ವೆಹಿಕಲ್ನ ಒಂದು ಕೊಟ್ಟಿದೆ. ಶೋರೂಮ್ ರಿಪೇರಿ ಮಾಡ್ಬೇಕಂತಂದರೆ ಆ ಶೋರೂಮ್ನವರು ಶಿಫ್ಟ್ ಮಾಡ್ಕೊತಿದೆ ರಿಪೇರ್. ನಾವು ಇದನ್ನು ಶೋರೂಮ್ ಅವ್ರದ್ದು ಗ್ಯಾರೇಜ್ ಶಿಫ್ಟ್ ಮಾಡ್ಕೊತಿದೆ. ಗ್ಯಾರೇಜ್ ಶಿಫ್ಟ್ ಮಾಡಿ ನಮ್ಮ ಗದಗ ಪ್ರತಿನಿಧಿ ಮಹಾಂತೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಹಾಂತೇಶ್, ಗದಗದಲ್ಲಿ 26 ದಿನಗಳಿಂದ ಆಂಬ್ಯುಲೆನ್ಸ್ ಕೆಟ್ಟು ರೋಡಲ್ಲಿ ನಿಂತ್ಕೊಂಡಿದ್ರು ಕೂಡ ಒಬ್ರು ಕೇಳೋರಿಲ್ಲ ಅಂತಂದ್ರೆ ಆಶ್ಚರ್ಯ ಆಗತ್ತೆ. ಇದ್ರ ಬಗ್ಗೆ ಯಾರು ಕೂಡ ಗಮನನೇ ಹರಿಸಿಲ್ವಾ ಅಥವಾ ಗಮನ ಹರಿಸುವಂತದ್ದು ಏನು ಅವ್ರಿಗೆ ಅವಶ್ಯಕತೆ ಇಲ್ವಾ ಅಂತ? ಸಿಂಧೂರ, ಗದಗ ಜಿಲ್ಲೆಯ ಮಾಗಡಿ ಗ್ರಾಮದಲ್ಲಿ ಏನಿದೆ, ಕಳೆದ 26 ದಿನಗಳಿಂದ ಒಂದು ಆಂಬ್ಯುಲೆನ್ಸ್ ನಿಂತಿದೆ. ಅಂದ್ರೆ ಬಡವರಿಗೆ ಚಿಕಿತ್ಸೆ ನೀಡುವ ಆಂಬ್ಯುಲೆನ್ಸ್, ಅಂದ್ರೆ ತುರ್ತು ಪರಿಸ್ಥಿತಿಯಲ್ಲಿ ಅದನ್ನ ತೆಗೆದುಕೊಂಡು ಹೋಗ್ಬೇಕಾಗಿತ್ತು ಅಂತ ಆಂಬ್ಯುಲೆನ್ಸ್ಗಳು ಈಗ ಅದಕ್ಕೆ ಚಿಕಿತ್ಸೆ ನೀಡುವ ಒಂದು ಪ್ರಸಂಗ ಈಗ ನಮ್ಮ ಗದಗ ಜಿಲ್ಲೆಯಲ್ಲಿ ಒದಗಿ ಬಂದಿದೆ. ಯಾಕಂದ್ರೆ ಕಳೆದ 1 ತಿಂಗಳಿಂದ ಅದು ಒಂದೇ ಸ್ಥಳದಲ್ಲಿ ನಿಂತಿದೆ. ಸಾರ್ವಜನಿಕರು ಅದ್ರ ಬಗ್ಗೆ ದೂರನ್ನ ನೀಡುವ ಸಹಿತ ಅಧಿಕಾರಿಗಳು ಅದಕ್ಕೆ ಲಕ್ಷ್ಯ ಕೊಟ್ಟಿಲ್ಲ. ಅದೇ ತಮ್ಮ ಸ್ವಂತ ವೆಹಿಕಲ್ ಆಗಿರ್ಲಿ, ಅಧಿಕಾರಿಗಳ ವೆಹಿಕಲ್ ಆಗಿರ್ಲಿ, ಅದೇ ರೋಡಲ್ಲಿ ಬಿಟ್ರೆ ಅವ್ರು ಒಂದು ದಿನಾನು ವಾಹನವನ್ನ ಅಲ್ಲಿ ನಿಲ್ಲ ಕೊಡಂಗಿಲ್ಲ. ಮರುದಿನನೇ ತಮ್ಮ ವಾಹನವನ್ನು ಗ್ಯಾರೇಜ್ಗಳಿಗೆ ಬಿಡುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಆದ್ರೆ ಇದು ಸರ್ಕಾರ ಅಂತಂದು ನಿರ್ಲಕ್ಷ್ಯ ಮಾಡಿ ಒಂದೇ ಸ್ಥಳದಲ್ಲಿ 1 ತಿಂಗಳ ನಂತರ ಈ ಗಾಡಿಯನ್ನ ನಿಲ್ಲಿಸಿದ್ದಾರೆ. ಇದನ್ನ ಆರೋಗ್ಯ ಇಲಾಖೆ ಅಥವಾ ನಮ್ಮ DSO ಅವರನ್ನ ಕೇಳಿದ್ರೆ ಈಗ ನನ್ನ ಗಮನಕ್ಕೆ ಬಂದಿದ್ರೆ ನಾನು ಅದನ್ನ ಸರಿಯಾಗಿ ನಿರ್ವಹಣೆ ಮಾಡ್ತಿದ್ದೆ ಅಂತ ಹೇಳ್ತಾರೆ. ಅದಲ್ಲದೆ ಗದಗ್ನಲ್ಲಿ ಸಹಿತ 1-2 ಆಂಬ್ಯುಲೆನ್ಸ್ಗಳು ಇನ್ನೂ ಗ್ಯಾರೇಜ್ ನಲ್ಲಿದೆ. ಅದಕ್ಕೆ ಸಂಬಳವನ್ನು ಕೊಡ್ತಿಲ್ಲ. ಅಂದ್ರೆ ಗ್ಯಾರೇಜ್ ರಿಪೇರಿ ಮಾಡ್ತಕ್ಕಂತ ಕೆಲಸಗಾರರಿಗೆ ರಿಪೇರಿ ಮಾಡಿದ್ರು ಸಹಿತ ಅವ್ರಿಗೆ ವೇತನವನ್ನ ನೀಡಿಲ್ಲ. ಹೀಗಾಗಿ ಅವರು ತಮ್ಮ ಗ್ಯಾರೇಜಿನಲ್ಲಿ ಆ ಆಂಬ್ಯುಲೆನ್ಸ್ ಗಳನ್ನ ಇಟ್ಕೊಂಡಿದ್ದಾರಂತ ಆರೋಪಗಳು ಕೇಳಿ ಬರ್ತಾ ಇದೆ. ಮೊನ್ನೆ ತಾನೇ ಕಾನೂನು ಸಚಿವರಾಗಿರ್ತಂತ H.K. ಪಾಟೀಲ್ ಅವರು ಒಂದು ನೂತನವಾದ ಆಂಬ್ಯುಲೆನ್ಸ್ ಗಳಿಗೆ ಚಾಲನೆ ನೀಡಿದ್ದಾರೆ. ಆದ್ರೆ ಇದು ನಮ್ಮ ದುರದೃಷ್ಟ ಅಂತಾನೆ ಹೇಳ್ಬೋದು. ಗದಗ್ನಲ್ಲಿ ಸುಮಾರು 16 ಆಂಬ್ಯುಲೆನ್ಸ್ಗಳಿದೆ, 108 ಆಂಬ್ಯುಲೆನ್ಸ್ಗಳು ಇದ್ರು ಸಹಿತ ಅದರಲ್ಲಿ ಕೆಲವಷ್ಟು ವಾಹನಗಳು ಮಾತ್ರ ಕೆಲಸವನ್ನ ನಿರ್ವಹಣೆ ಮಾಡ್ತಾವು. ಆದ್ರೆ ಪದೇ ಮಾತ್ರ ರೋಡ್ಗಳಲ್ಲಿ, ಊರುಗಳಲ್ಲಿ ಕೆಟ್ಟು ವಾಹನಗಳು ನಿಂತಿದ್ದೇವೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು DSOಗಳು ಅವರಿಗೆ ನಾವು ಮಾಹಿತಿಗಳನ್ನು ನೀಡಿದ್ರು ಸಹಿತ ಇನ್ನೂ ಕ್ಯಾರಿ ಅಂತ ಇಲ್ಲ. ಇದಕ್ಕೆ ಜನಗಳು ಮತ್ತು ಆಕ್ರೋಶ ನಡೆಸಿದ್ದಾರೆ. ಈ ರೀತಿ ಆದ್ರೆ ನಮಗೆ ಪರಿಸ್ಥಿತಿಯಲ್ಲಿ ವಾಹನಗಳು ಬರದಿದ್ರೆ ಏನು ಕೆಲಸ ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಗದಗನ ಒಬ್ಬರು ವೃದ್ಧರು ಸಹಿತ ಹಿಂದೆ ಒಂದು ದನ ಗುದ್ದಿ ಸ್ಥಳದಲ್ಲೇ ಸಾವನ್ನಪ್ಪಿದ್ರು. ಅಲ್ಲಿ ನಾವು ಓಕೆ, ಥ್ಯಾಂಕ್ ಯು ಮಹಾಂತೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.